ಎಲ್ಲೋದ ಅಂತ ಹುಡುಕಾಡಕತ್ತಿದ್ರಂತ ಹೋಗಿ ಮಕ್ಕೊಂಡಿದ್ದೆ ನಾನು. ಲೇಟ್ ಆಗಿ ಎದ್ದೀನ್ರಿ, ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ 11 ಕಪ್ ಗೆದ್ದಿನ್ರಿ. ಗೆದ್ದಿಲ್ಲ, ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕ. ಧನ್ಯವಾದಗಳು ರೀ. ತ್ರಿವಿಕ್ರಮ್ ಅವರು ವಿನ್ನರ್, ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಎಲ್ಲ ಹೇಳ್ಬೋದು. ಬಟ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನನ್ನ ಹತ್ರ ಲಿಸ್ಟ್ ಇದೆ, 6th ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೂ ಬಂದಿರುವಂತ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ವೋಟ್ ಮಾಡಿದಾರೆ ಅಂದ್ರೆ ಎಷ್ಟು ಜನ ನೋಡಿರ್ಬೋದು, ಫಾಲೋ ಮಾಡಿರ್ಬೋದು ಅನ್ನೋದಿದೆ. ಸೊ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟು ಜನ ನೋಡ್ತಾ ಇರೋದು 120 ದಿನ ಆದ್ಮೇಲೆ ಸ್ವಲ್ಪ ಗಾಬರಿ ಇದೆ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಅಂಡ್ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಇಲ್ದಲೇ ಹೋಗಿದ್ರೆ ಈ ಶೋ ಈ ರೇಂಜಿಗೆ ಹೋಗ್ತಾ ಇರಲಿಲ್ಲ. ಅಂಡ್ ನಮಗೆ ಯಾವಾಗಲೂ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು. ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಸೊ ನಮ್ಗದೊಂಥರ ತುಂಬಾ ಖುಷಿಯಾದ ವಿಚಾರ. ಅಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದಾರೆ ಅದು ನಾವು ಒಳಗಡೆ ಏನ್ ಎಫರ್ಟ್ ಹಾಕಿದೀವಿ ಅದು ಮೇಡಮ್. ಅಂಡ್ ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲಾನ್ ಅಂಡ್ ಪ್ರಕಾಶ್ ಸರ್ ವರ್ಕ್ ಅಂಡ್ ಅವ್ರು ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ. ಆ ವಿನ್ನಿಂಗ್ ಅಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಅಷ್ಟು ಜನದ ಪ್ರೀತಿ ಸಿಗೋದಕ್ಕೆ ಮೈನ್ ರೀಸನ್ ಪ್ರಕಾಶ್ ಸರೇ ಕಾರಣ. ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಆಗ್ತೀವಿ ಅಷ್ಟೇ. ಓಕೆ, ಈಗ ಮಾಧ್ಯಮದವರ ಪ್ರಶ್ನೆಗಳಿಗೆ ಫ್ಲೋರ್ ಬಿಟ್ಕೊಡ್ತಾ ಇದ್ದೀನಿ. ಓಟು ಯು. ಮೈಕ್ ಕೊಡಿ ಅವ್ರ ಕೈಗೊಂದು. ತ್ರಿವಿಕ್ರಮ್, ನೀವು ವಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರ? ಅಂದ್ರೆ ರನ್ನರ್ ಅಪ್ ಆಗಿದ್ದೀರಾ, ಬಟ್ ವಿನ್ನಿಂಗ್ ಅಂದ್ರೆ ನನ್ನ ಕೈಯಲ್ಲಿ ಟ್ರೋಫಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರ ಬಿಗ್ ಬಾಸ್ ಮನೆ ಒಳಗೆ? ಮೇಡಮ್, ನಾನು ಆಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲಾಂಕ್ ಪೇಪರ್ ಆಗಿ ಹೋಗಿದ್ದು. ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್. ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ 2 days ಅಷ್ಟೇ ನೆನಪಿರೋದು. 2 days ಆದ್ಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ರಿಸ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ, ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ. ಇನ್ ಬಿಟ್ವೀನ್ ನಾವ್ ಏನ್ ಮಾಡ್ಬೇಕು ಅನ್ನೋದು ಅದು ಚಟುವಟಿಕೆ ಇನ್ ಮಿಕ್ಕಿದ್ರ ಮುಖಾಂತರ ಗೊತ್ತಾಗತ್ತೆ ಅಷ್ಟೇನೆ. ಅದನ್ ಬಿಟ್ರೆ ಇನ್ನು ಟ್ರೋಫಿ ಹಿಡಿಬೇಕು ಅದೆಲ್ಲ ನಾವೇನ್ ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ ಫೀಲಿಂಗ್ಸ್ ಅಷ್ಟೇನೆ. ಅಂಡ್ ಎಂಡ್ ಆಫ್ ದ ಡೇ ನನಗಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದಿತ್ತು. ಸೊ ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಂತೀನಿ. ಅಂಡ್ 4 years ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದ್ಮೇಲೆ. ಆ ಗ್ಯಾಪ್ ನ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೊಂತೀನಿ. ಆಕ್ಚುಲಿ ನಿಮಗ್ ಬಂದಿರೋ ಓಟು ಲಾಸ್ಟ್ ಸೀಸನ್ ಅಲ್ಲಿ ವಿನ್ನರ್